ಹಲೋ ಫ್ರೆಂಡ್ಸ್, ಕಿನ್ ಪೋರ್ಚ್ ಎಪಿಸೋಡ್ 10. ಲಾಸ್ಟ್ ಎಪಿಸೋಡಲ್ಲಿ ತವನ್ ಕಿನ್ಗೆ ಅವ್ರ ವಿರೋಧಿ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಮತ್ತು ಎವಿಡೆನ್ಸ್ನೆಲ್ಲ ಕೊಡ್ತೀನಿ ಅಂತ ಇಲ್ಲಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗಿರ್ತಾನೆ. ಆದರೆ ಅಲ್ಲಿ ಕಿನ್ ಮಾತ್ರನೇ ಬರಬೇಕಂತ ಹೇಳಿರ್ತಾನೆ. ಆದರೆ ಕಿನ್ಗೆ ಗೊತ್ತಿಲ್ಲದೆ ಪೋರ್ಚ್ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ಅದು ತವನ್ಗೂ ಗೊತ್ತಾಗುತ್ತೆ. ಅದನ್ನು ಕಿನ್ ಹತ್ರನೂ ಹಾಕ್ಕೊಟ್ಬಿಡ್ತಾನೆ. ಕಿನ್ನು ಪೋರ್ಚ್ನ ತಪ್ಪು ತಿಳ್ಕೊಂಡು ಅವನ್ನ ಲಾಕಪ್ ರೂಮಲ್ಲಿ ಇಡಕ್ಕೆ ಹೇಳಿರ್ತಾನೆ. ಆಮೇಲೆ ಎಪಿಸೋಡ್ ಎಂಡಿಂಗಲ್ಲಿ ಕಿನ್ ಪೋರ್ಚ್ ಹತ್ರ ಇದ್ರ ಬಗ್ಗೆ ಎಲ್ಲ ಮಾತಾಡೋಣ ಅಂತ ಬರ್ತಾನೆ. ಆಮೇಲೆ ಪೋರ್ಚ್ ಲಾಕಪ್ ರೂಮಲ್ಲಿ ಇರೋವಾಗ ಅವನ ಹತ್ರ ಯಾರೋ ಬರ್ತಾ ಇರೋ ಥರ ತೋರಿಸ್ತಾರೆ. ಪೋರ್ಚು ಏನೋ ಕಿನ್ನೆ ಬಂದಿದ್ದಾನೆ ಅಂದ್ಕೊಂಡು ನನಗೆ ನಿನ್ನ ಹತ್ರ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಆದರೆ ಎತ್ತರಿಗೆ ನೋಡಿದ್ರೆ ಬಂದಿರೋದು ವೇಗಸ್ನ ನೋಡಿ ಪೋರ್ಚು ಶಾಕಾಗಿ ನಿಂತಿರೋವಾಗ ಲಾಸ್ಟ್ ಎಪಿಸೋಡ್ನ ಏನು ಮಾಡಿದ್ರು. ಇವಾಗ ಎಪಿಸೋಡ್ 10ನಲ್ಲಿ ವೇಗಸ್ ಪೋರ್ಚ್ ಹತ್ರ ಬಂದು ನೀನು ಇಲ್ಲಿಂದ ನನ್ನ ಜೊತೆ ಬಂದ್ಬಿಡು. ಇಲ್ಲೆಲ್ಲ ತವನ್ ಪ್ಲ್ಯಾನ್ ಪ್ರಕಾರನೇ ನಡೀತಾ ಇದೆ. ನಮ್ಮಿಬ್ಬರು ಫ್ಯಾಮಿಲಿನ ದೂರ ಮಾಡಬೇಕಂತಾನೆ ಅವನು ನನ್ನನ್ನು ಯೂಸ್ ಮಾಡ್ಕೊತಾ ಇದ್ದಾನೆ ಅಂತ ಹೇಳ್ತಾನೆ. ಅವಾಗ ಪೋರ್ಚು ಅವನ ಹತ್ರ ನೀನು ಏನದಲ್ಲ ನಿಜ ಅಂತ ನಾನು ಹೆಂಗೆ ನಂಬೋದು ಅಂತ ಕೇಳ್ತಾನೆ. ನಾನು ಎಷ್ಟೇ ಕೆಟ್ಟವನಾದ್ರೂ ನಾನು ಇಷ್ಟಪಡೋ ಒಬ್ಬರು ಫೀಲಿಂಗ್ಸ್ನ ನಾನು ಯಾವತ್ತೂ ಹರ್ಟ್ ಮಾಡಲ್ಲ ಅಂತ ಹೇಳಿ ಆ ಜೈಲ್ ಬಾಗಿಲನ್ನ ಓಪನ್ ಮಾಡಿ ಅವ್ನ ಹ್ಯಾಂಡ್ ಕಫ್ನು ಬಿಚ್ತಾನೆ. ಆದರೆ ಅದಕ್ಕೆಲ್ಲ ಕೀ ಎಲ್ಲಿಂದ ಸಿಕ್ತು ಅಂತ ಗೊತ್ತಿಲ್ಲ. ಅವಾಗ ಪೋರ್ಚ್ ಅವನ ಹತ್ರ ನಾನು ಇಲ್ಲಿಂದ ನಿನ್ನ ಜೊತೆ ಬಂದರೆ ಅವ್ರ ಕಣ್ಣಿಗೆಲ್ಲ ನಾನು ಒಂದು ದ್ರೋಹಿ ಥರ ಕಾಣಿಸ್ತೀನಲ್ವ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇವಾಗ ನೀನು ನನ್ನ ಜೊತೆ ಬಂದಿಲ್ಲ ಅಂದರೆ ನೀನು ಇಲ್ಲೇ ಇರಬೇಕಾಗುತ್ತೆ, ನಿನ್ನಿಂದ ಏನೂ ಮಾಡೋಕ್ಕಾಗಲ್ಲ, ನೀನು ಏನು ಚೂಸ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಅಂತ ಕೇಳ್ತಾನೆ. ಅವಾಗ ಪೋರ್ಚು ಯೋಚನೆ ಮಾಡ್ತಾ ಇರ್ತಾನೆ. ವೇಗಸ್ ಅವ್ನ ಕೈ ಹಿಡ್ಕೊಂಡು ಅವನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಅಲ್ಲಿ ಸಡನ್ನಾಗಿ ಪ್ಲೀಟ್ ಬಂದು ಅವ್ರ ಮುಂದೆ ಗನ್ ತೋರಿಸಿ ಈ ಥರ ಎಲ್ಲ ನೀವು ಮಾಡಬೇಡಿ ಅಂತ ಹೇಳ್ತಾನೆ. ಅವಾಗ ಪೋರ್ಚ್ ಅವ್ನ ಕಣ್ ಕಿತ್ಕೊಂಡು ಅವ್ನ ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ಈ ಪ್ಲೀಟ್ ನೀನು ಕಾಮಿಡಿ ಪೀಸ್ ಅಂದ್ಕೊಂಡ್ರೆ ಅವನು ಪೋರ್ಚ್ ಜೊತೆ ಫೈಟ್ ಮಾಡಿ ಆ ಗನ್ನ ಕಿತ್ಕೊತಾನೆ. ಅವಾಗ ತಿರ್ಗಾ ಪೋರ್ಚು ಅವ್ನ ಹೊಡೆದು ಅವ್ನ ಕೈಯಿಂದ ಗನ್ ಕಿತ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ನೋಡ್ತಾನೆ. ಆದರೆ ತಿರ್ಗಿ ನೋಡಿದ್ರೆ ಆ ಕಿನ್ ಗನ್ ಇಟ್ಕೊಂಡು ನಿಂತಿರ್ತಾನೆ. ಅವಾಗ ಪೋರ್ಚು ಅವನ ಹತ್ರ ಗನ್ ತೋರಿಸ್ತಾನೆ. ಅವಾಗ ಕಿನ್ ಅವನ ಹತ್ರ ಪೋರ್ಚ್ ನನ್ನ ಮೇಲೆ ನಂಬಿಕೆ ಇಡು ಅಂತ ಹೇಳಿ ಕೈನ ಕೆಳಗಡೆ ಇಳಿಸ್ತಾನೆ. ಆದರೆ ಪೋರ್ಚ್ಗೆ ಇವ್ನ ಮೇಲೆ ನಂಬಿಕೆ ಇಲ್ಲದೆ ವೇಗಸ್ ಜೊತೆನೇ ಹೋಗ್ಬಿಡ್ತಾನೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ನೋಡಿದ್ರೆ ಈ ಕಿಮ್ ಚೆ ಇಬ್ಬರು ಜೊತೆಗೆ ಮಾಡ್ಕೊಂಡಿರ್ತಾರೆ. ಲಾಸ್ಟ್ ಎಪಿಸೋಡಲ್ಲಿ ಚೆ ಕಿಮ್ಮಿಗೆ ಪ್ರಪೋಸ್ ಮಾಡ್ದ. ಕಿಮ್ಮು ಅದನ್ನು ಆಕ್ಸೆಪ್ಟ್ ಮಾಡ್ದ. ಅದಕ್ಕೆ ಇವತ್ತು ಇಬ್ಬರು ಜೊತೆಗೆ ಮಾಡ್ಕೊಂಡಿದ್ದಾರೆ. ಆದರೆ ಈ ಚೆ ನಿದ್ದೆಯಿಂದ ಎದ್ರೂ ಮಲಗಿರೋ ಒಂಥರ ನಾಟಕ ಮಾಡ್ತಾ ಇರ್ತಾನೆ. ಕಿಮ್ಮು ಅವನ ಹತ್ರ ಏನು ಮಲಗಿರೋ ಒಂಥರ ನಾಟಕ ಮಾಡ್ತಾ ಇದೆಯಾ ಅಂತ ಕೇಳಿದ್ರೆ ಅವಾಗ ಅವನು ಲಾಸ್ಟ್ ಎಪಿಸೋಡಲ್ಲಿ ಕಿಮ್ ಇವನ್ನ ಕಿಸ್ ಮಾಡ್ತಾರಲ್ವಾ, ಅದನ್ನೆಲ್ಲ ನೆನೆಸ್ಕೊಂಡು ನಾನು ಎಲ್ಲಿ ನಿನ್ನನ್ನು ನೋಡಿದ್ರೆ ಹತ್ಬಿಡ್ತೀನೋ ಅಂತ ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಕಿಮ್ಮು ಯಾಕೋ ಅಂತ ಕೇಳಿದ್ರೆ ಯಾಕಂದರೆ ಇದುವರೆಗೂ ಯಾವಾಗಲೂ ನಾನು ಅನ್ಲಕ್ಕಿಯಾಗೆ ಫೀಲ್ ಮಾಡಿದ್ದೀನಿ. ಆದರೆ ಇವಾಗಲೇ ನನಗೆ ಗೊತ್ತಾಯಿತು ಅದೆಲ್ಲ ನನ್ನ ಲಕ್ ಅಂತ. ಅದರಿಂದಾನೇ ಅಲ್ವಾ ಇವತ್ತು ನೀನು ನನ್ನ ಜೊತೆಲಿರೋದು ಅಂತ ಹೇಳಿ ಕಿಮ್ ನಾನು ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ, ನೀನು ನನ್ನನ್ನು ಲವ್ ಮಾಡ್ತಾ ಇದ್ದೀಯ ಅಂತ ಕೇಳ್ತಾನೆ. ಅದಕ್ಕೆ ಲಾಸ್ಟ್ ಎಪಿಸೋಡಲ್ಲಿ ಮಾತ್ರ ಹಿಂಗೆ ಹೇಳ್ದಾಗ ಬಂದು ಕಿಸ್ ಮಾಡ್ತಾ, ಆದರೆ ಇವಾಗ ಹಿಂಗೆ ಕೇಳಿದಾಗ ಯೋಚನೆ ಮಾಡ್ತಾವನೆ. ಆಮೇಲೆ ಚೇ ಹತ್ರ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ಅವನು ಸರಿ ನಾನು ನಿನಗೆ ತಿನ್ನಕ್ಕೆ ಏನಾದರೂ ತರ್ತೀನಿ ಅಂತ ಹೇಳಿ ಎದ್ದೋಗ್ತಾನೆ. ಆಮೇಲೆ ಸ್ಮೈಲ್ ಫೇಸ್ ಹಾಕಿ ಆಫ್ ಬಾಯ್ಲ್ ಮಾಡ್ಕೊಂಡು ಬಂದು ಕೊಡ್ತಾನೆ. ಅದರಲ್ಲೂ ಒಂದು ಕಣ್ಣಿರಲ್ಲ. ಆವಾಗ ಕಿಮ್ ಅವನ ಹತ್ರ ಇದ್ರಲ್ಲಿ ಕಣ್ಣಿಲ್ಲ ಅಂತ ಕೇಳ್ತಾನೆ. ಆವಾಗ ಯಾರೋ ಕಾಲಿಂಗ್ ಬೆಲ್ನ ಪ್ರೆಸ್ ಮಾಡ್ತಾ ಇರ್ತಾರೆ. ಚೇನೋ ಅದು ಯಾರಂತ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾನೆ. ಆವಾಗ ಕಿಮ್ ಅಲ್ಲಿರೋ ಸ್ಟಿಕ್ಕಿ ನೋಟಲ್ಲಿ ಸಾರಿ ಇವಾಗ ನಾನು ಹೊರಡ್ತಾ ಇದ್ದೀನಿ ಅಂತ ಹೇಳಿ ಬರೆದಿರ್ತಾನೆ. ಈ ಕಡೆ ಚೇ ಯಾರು ಬಂದಿದ್ದಾರೆ ಅಂತ ನೋಡ್ಕೊಂಡು ಬರೋಕ್ಬೋದಲ್ವಾ, ಇವನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋಕ್ಕೆ ಬಂದಿರ್ತಾರೆ. ಅವ್ರ ಹತ್ರದಿಂದ ಎಸ್ಕೇಪ್ ಆಗಿ ಒಳಗಡೆ ಓಡಿ ಬರ್ತಾ ಇರ್ತಾನೆ. ಅವಾಗ ಅವರು ಇವನ್ನ ಹಿಡ್ಕೊಂಡ್ಬಿಟ್ಟು ಅವನ್ನ ಪ್ರೆಗ್ನೆಂಟ್ ತಪ್ಪಿಸೋ ಥರ ಮಾಡ್ತಾರೆ. ಆ ಸೌಂಡ್ ಕೇಳಿ ಕಿಮ್ ಅಲ್ಲಿ ಬಂದು ಕಿಡ್ನಾಪರ್ಸ್ನೆಲ್ಲ ಹೊಡಿತಾ ಇರ್ತಾನೆ. ಆದರೆ ಆ ಕಿಡ್ನಾಪರ್ ಸೌಂಡ್ಗೂ ಶಾಕ್ ಕೊಟ್ಟು ಚೇನ ಅಲ್ಲಿಂದ ಎತ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ತವನ್ ಕಿನ್ಗೆ ಅವ್ನ ವಿರೋಧಿಗಳ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದ ಅಲ್ವಾ, ಅದನ್ನೆಲ್ಲ ಚೆಕ್ ಮಾಡ್ತಾ ಇರ್ತಾರೆ. ಆದರೆ ಅದರಲ್ಲಿ ಯಾವುದೂ ಓಪನ್ ಆಗಲ್ಲ. ಆವಾಗ ಇವನು ಅಲ್ಲಿ ಬಂದು ನಿಂತ್ಕೊಂಡು ತವನ್ನ ಗುರಾಯಿಸ್ತಾ ಇರ್ತಾನೆ. ತವನ್ ಅವನ ಹತ್ರ ನಾನು ಕೆಟ್ಟವನ ಅಂತ ಪ್ರೂವ್ ಮಾಡಕ್ಕೆ ನಿನ್ಗೆ ಅಷ್ಟೊಂದು ಟೈಮ್ ಇದ್ದರೆ ಹೋಗಿ ಎಸ್ಕೇಪ್ ಆದವನ್ನ ಕಂಡಿಡಿ ಅಂತ ಹೇಳ್ತಾನೆ. ಆವಾಗ ಕಿನ್ನು ತವನ್ ಹತ್ರ ನಿನ್ನ ರೂಮ್ಗೆ ಹೋಗು ಅಂತ ಹೇಳ್ತಾನೆ. ಆವಾಗ ಈ ಪ್ಲೇಟ್ ಕಿನ್ನ ನೋಡೋಕೆ ಬರ್ತಾನೆ. ಆಮೇಲೆ ಕಿನ್ ಪ್ಲೇಟ್ ಇಬ್ಬರು ಸಪ್ರೇಟಾಗಿ ಹೋಗಿ ಮಾತಾಡ್ತಾ ಇರ್ತಾರೆ. ಪ್ಲೇಟ್ ಕಿನ್ ಹತ್ರ ನೀವಿನ್ನೂ ಪೌಚ್ನ ನಂಬ್ತೀರಾ, ಈ ವೇಗಾಸೆ ಏನಾದರೂ ಮಾಡಿರಬೇಕು ಅಂತ ಹೇಳ್ತಾನೆ. ಆವಾಗ ಕಿನ್ನು ಅವನ ಹತ್ರ ವೇಗಸ್ ಸೀಕ್ರೆಟ್ ರೂಮಲ್ಲಿ ನಮ್ಗೆ ಏನಾದರೂ ಒಂದು ಎವಿಡೆನ್ಸ್ ಸಿಗ್ಬೋದು. ಲಾಸ್ಟ್ ಟೈಮ್ ಪೋರ್ಚ್ ಜೊತೆ ನೀನು ಅವ್ರ ಮನೆಗೆ ಹೋಗಿದ್ಯಾ, ಅದರಿಂದ ಅವ್ರ ಮನೆ ಬಗ್ಗೆ ಎಲ್ಲ ನಿನ್ಗೆ ಗೊತ್ತಿರುತ್ತೆ. ಆದರೆ ನೀನು ಲಾಸ್ಟ್ ಟೈಮ್ ಹೋದಾಗ ಎಲ್ಲರಿಗೂ ಗೊತ್ತಿತ್ತು, ಆದರೆ ಇವಾಗ ಯಾರಿಗೂ ಗೊತ್ತಿಲ್ಲದೆ ನೀನು ಅವ್ರ ಮನೆಗೆ ಹೋಗಬೇಕಾಗುತ್ತೆ. ಆಗ ನೀನು ಹೋದಾಗ ನೀನು ಸಿಕ್ಕಾಕೊಂಡ್ರೆ ಏನು ಮಾಡ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಅವನು ನಾನು ಸಿಕ್ಕಾಕೊಂಡ್ರೆ ಅವ್ರು ನನಗೆ ಹಿಂಸೆ ಕೊಡ್ತಾರೆ, ಆಮೇಲೆ ಮಾತಾಡಿ ಅವ್ರ ಕಡೆ ಹೇಳ್ಕೊಳಕ್ಕೆ ನೋಡ್ತಾರೆ. ನಾನು ಯಾವುದಕ್ಕೂ ಯೂಸ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ಅವ್ರು ನನ್ನನ್ನು ಸಾಯಿಸ್ಬಿಡ್ತಾರೆ ಅಂತ ಹೇಳ್ತಾನೆ. ಅದಕ್ಕೇನೋ ಅವನ ಹತ್ರ ಹಂಗಂದ್ರೆ ನೀನು ಸಾಯಕ್ಕಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ಯಾ ಅಂತ ಕೇಳಿದ್ರೆ ಯಾಕಂದರೆ ನನಗೆ ಪೋರ್ಚ್ ಮೇಲೆ ನಂಬಿಕೆ ಇದೆ, ಅದರಿಂದ ನಾನು ಹೋಗಬೇಕಾಗಿದೆ ಅಂತ ಹೇಳ್ತಾನೆ. ಈ ಕಡೆ ಪೋರ್ಚ್ ವೇಗಸು ಒಂದು ಕಡೆ ಕೂತ್ಕೊಂಡಿರ್ತಾರೆ. ಪೋರ್ಚ್ ವೇಗಸ್ ಹತ್ರ ಇವಾಗ ನಾವು ಏನು ಮಾಡೋದು ಅಂತ ಕೇಳಿದ್ರೆ ಮೇನ್ ಫ್ಯಾಮಿಲಿ ಇವಾಗ ನಮ್ಮನ್ನು ಹುಡುಕ್ತಾ ಇದ್ದಾರೆ, ನಾವೆಲ್ಲ ಒಳ್ಳೆಯವರು ಅಂತ ಪ್ರೂವ್ ಮಾಡೋಕ್ಕೆ ನಮ್ಗೆ ಎವಿಡೆನ್ಸ್ ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ನಾವು ಅದನ್ನೆಲ್ಲ ಮಾಡೋಕ್ಕೆ ಮುಂಚೆ ನಾನು ಫಸ್ಟ್ ನನ್ನ ತಮ್ಮನ್ನ ನೋಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ವೇಗಸು ಸೇರಿ ನಾಳೆನೇ ಹೋಗಿ ನೋಡೋಣ ಅಂತ ಹೇಳ್ತಾನೆ. ಈ ಕಡೆ ಕಿಮ್ಮಿಗೆ ಪ್ರೆಗ್ನೆಂಟ್ ಬಂದಿದೆ. ಕಿನ್ನಿಗೆ ಕಾಲ್ ಮಾಡಿ ಇವಾಗ ಮನೇಲಿ ಏನು ನಡೀತಾ ಇದೆ ಅಂತ ಕೇಳ್ತಾನೆ. ಆಮೇಲೆ ಈ ಕಡೆ ಪ್ಲೇಟ್ ವೇಗಸ್ ಜಾಗಕ್ಕೆ ಕೊರಿಯರ್ ಹುಡುಗನ ಥರ ವೇಷ ಹಾಕ್ಕೊಂಡು
ಯಾವುದೋ ಒಂದು ಬಾಕ್ಸ್ ಪಾರ್ಸಲ್ ಎತ್ಕೊಂಡು ಬರ್ತಾ ಇರ್ತಾನೆ. ಅಲ್ಲಿರೋ ಹುಡುಗರು ಆ ಬಾಕ್ಸ್ ಒಳಗಡೆ ಏನಿದೆ ಅಂತ ಚೆಕ್ ಮಾಡ್ತಾರೆ. ಹೊತ್ತು ಆ ಪಾರ್ಸಲ್ನ ತರ್ತಾ ಇರೋ ನಮ್ಮ ಪ್ಲೇಟ್ ಹುಡುಗನ್ನ ಅವ್ರು ಚೆಕ್ ಮಾಡಲ್ಲ. ಆಮೇಲೆ ಒಳಗಡೆವರೆಗೂ ತಂದಾದ್ಮೇಲೆ ಇದ್ರ ಮೇಲೆ ಇಲ್ಲಿಂದ ನಾವು ಎತ್ಕೊಂಡು ಹೋಗ್ತೀವಿ ಅಂತ ಹುಡುಗರು ಇರ್ತಾರೆ. ಅವಾಗಲೂ ಪ್ಲೇಟ್ ಅವ್ರ ಹತ್ರ ಅಲ್ಲ, ನಾನು ಬಾತ್ರೂಮ್ಗೆ ಹೋಗ್ಬೇಕು, ನಾನು ಇಲ್ಲಿರೋ ಬಾತ್ರೂಮ್ ಯೂಸ್ ಮಾಡ್ಕೊಬೋದು ಅಂತ ಹೇಳ್ತಾನೆ. ಅದಕ್ಕೆ ಅವರು ಸರಿ ಅಂತ ಹೇಳ್ತಾರೆ. ಅವಾಗ ಪ್ಲೇಟ್ ಯಾರಿಗೂ ಗೊತ್ತಿಲ್ಲದೆ ಮೆತ್ತಗೆ ಬೇಕಾ ಸೀಕ್ರೆಟ್ ರೂಮ್ ಒಳಗಡೆ ಬರ್ತಾನೆ. ಅಲ್ಲಿ ಅವ್ನ ಸಿಸ್ಟಮ್ ಹತ್ರ ಹೋಗಿ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ನೋಡ್ತಾನೆ. ಅವ್ನು ಅನ್ಕೊಂಡಿರೋ ಥರ ಎಲ್ಲ ಅವ್ನಿಗೆ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಪೋರ್ಷ್ ಅವ್ನ ತಮ್ಮನ್ನ ನೋಡಕ್ಕೆ ಅವ್ನ ಮನೆಗೆ ಬರ್ತಾನೆ. ಅವ್ನ ಜೊತೆ ವೇಗಾಸು ಬಂದಿರ್ತಾನೆ. ಪೋರ್ಷ್ ಮನೆಯನ್ನ ಚೇನ್ ಹುಡುಕ್ತಾ ಇರ್ತಾನೆ. ಚೇನ್ ಎಲ್ಲೂ ಇಲ್ಲ ಅಂತ ಗೊತ್ತಾಗಿದೆ. ಅದನ್ನ ಬಂದು ವೇಗಾಸ್ ಹತ್ರ ಹೇಳ್ತಾನೆ. ಅವಾಗ ಕಿಡ್ನಾಪ್ ಮಾಡ್ಕೊಂಡು ಹೋದವರು ಹಾಲಲ್ಲಿ ಒಂದು ಫೋನ್ನ ಇಟ್ಬಿಟ್ಟು ಹೋಗಿರ್ತಾರೆ. ಅದರಲ್ಲಿ ಈ ಟೈಮ್ಗೆ ಈ ಜಾಗಕ್ಕೆ ಬರ್ಬೇಕಂತ ಒಂದು ಮೆಸೇಜ್ ಕಳ್ಸಿರ್ತಾರೆ. ಅವಾಗ ಪೋರ್ಷ್ ಅವನ ಹತ್ರ ಇದಲ್ಲ ತವಂದೇ ಕೆಲಸ ಆಗಿರುತ್ತೆ ಅಂತ ಹೇಳ್ತಾನೆ. ವೇಗಾಸ್ ಅವನ ಹತ್ರ ನಾವು ಒಳ್ಳೆಯವರಂತ ಪ್ರೂವ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಹೋಗಿ ಎವಿಡೆನ್ಸ್ನ ಹುಡುಕ್ಬೇಕು. ಆಮೇಲೆ ನಾನು ಆ ತವನ್ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ಆಮೇಲೆ ಅವನು ಯಕುಶ ಅಂತ ಒಂದು ರೌಡಿ ಹತ್ರನೇ ಕೆಲಸ ಮಾಡ್ತಾ ಇದ್ದ ಅನ್ಸುತ್ತೆ. ಆದ್ರೆ ನಾವು ಅಲ್ಲಿ ಹೋದ್ರೆ ನಮ್ಗೆ ಯಾವ ಎವಿಡೆನ್ಸು ಸಿಗಲ್ಲ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷ್ ಅವನ ಹತ್ರ ಆದ್ರೆ ನನ್ನ ತಮ್ಮನ್ನ ಕಂಡು ಹಿಡಿಬೋದು. ಅವ್ರು ಮಾತ್ರ ನನ್ನ ತಮ್ಮನಿಗೆ ಏನಾದರೂ ಮಾಡಿದ್ರೆ ನಾನು ಅಲ್ಲಿರೋ ಎಲ್ಲರನ್ನೂ ಸಾಯಿಸಾಕ್ಬಿಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಕಿನ್ ಮನೇಲಿ ಅಲ್ಲಿರೋ CCTV ಕ್ಯಾಮ್ರಾದಲ್ಲೆಲ್ಲ ಏನೋ ಪ್ರಾಬ್ಲಮ್ ಆಗಿರುತ್ತೆ. ಅದನ್ನ ಕಿನ್ ಮುಂದೆ ಇಬ್ರು ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಅವಾಗ ಊನಿಗೆ ಅಲ್ಲಿರೋ ಬಾಡಿ ಗಾರ್ಡ್ಸ್ ಕಾಲ್ ಮಾಡಿ ತವನ್ ಅಲ್ಲಿಂದ ಎಸ್ಕೇಪ್ ಆದ ಅಂತ ಹೇಳ್ತಾರೆ. ಉಂಡು ಅದನ್ನ ಕಿನ್ ಹತ್ರ ಹೇಳ್ತಾನೆ. ಕಿನ್ ಅವನ ಹತ್ರ ಇವಾಗಲೇ ಹೋಗಿ ಅವನ್ನ ಕಂಡುಹಿಡೀರಿ ಅಂತ ಹೇಳ್ತಾನೆ. ಆಮೇಲೆ ಈ ಕಡೆ ಪೋರ್ಷ್ ಆ ಕಿಡ್ನಾಪರ್ಸ್ ಇರೋ ಜಾಗಕ್ಕೆ ಚೇನ್ ಹೊಡ್ಕೊಂಡು ಬರ್ತಾನೆ. ಅಲ್ಲಿ ಚೇನ ನೋಡಿದ್ರೆ ಕೈಕಾಲೆಲ್ಲ ಕಟ್ಟಾಕಿರ್ತಾರೆ. ಇನ್ನೂ ಅವನಿಗೆ ಪ್ರಜ್ಞೆ ಬಂದಿರಲ್ಲ. ಪೋರ್ಷ್ ಅವನ ಹತ್ರ ಹೋಗೋಕೆ ನೋಡುವಾಗ ಇಬ್ರು ಬಂದು ಅವನ್ನ ಲಾಕ್ ಮಾಡ್ಕೊತಾರೆ. ಅವ್ನ ಹಿಂದೆ ಈ ತವನ್ ಬಂದು ಅವ್ನ ತಲೆ ಮೇಲೆ ಗಣ್ಣಿಟ್ಟಿರ್ತಾನೆ. ಅವಾಗ ಪೋರ್ಷ್ ಅವನ ಹತ್ರ ಸರೆಂಡರ್ ಆಗ್ಬಿಡ್ತಾನೆ. ಅವಾಗ ತವನ್ ಪೋರ್ಷ್ ಹತ್ರ ಬಂದು ಈ ಪ್ರಪಂಚ ತುಂಬಾ ಕೆಟ್ಟದ, ಅದು ನಿನ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಆಮೇಲೆ ಪ್ರಜ್ಞೆ ಇಲ್ಲದೆ ಇರೋ ಚೇ ಹತ್ರ ಹೋಗಿ ಅವನ್ನ ಶೂಟ್ ಮಾಡಕ್ ನೋಡ್ತಾನೆ. ಅವಾಗ ಪೋರ್ಷಿಗೆ ಕೋಪ ಬಂದು ನಿನಗೆ ಧೈರ್ಯ ಇದ್ರೆ ನನ್ನ ಕೈಯೆಲ್ಲ ಕಟ್ಟಿದ್ಯಲ್ವಾ, ಅದನ್ನೆಲ್ಲ ಬಿಚ್ಬಿಟ್ಟು ಅವನ ಹತ್ರ ಹೋಗೋ ಅಂತ ಹೇಳ್ತಾನೆ. ಅವಾಗ ತವನ್ ಪೋರ್ಷ್ ಹತ್ರ ನಿನಗೆ ಕೋಪ ಬರ್ತಾ ಇದೆಯಾ, ನೀನು ನಿಜವಾಗ್ಲೂ ನಿನ್ನ ತಮ್ಮನ್ನ ಅಷ್ಟು ಲವ್ ಮಾಡ್ತಾ ಇದೆಯಾ ಅಂತ ಕೇಳಿ ಪ್ರಜ್ಞೆ ಇಲ್ಲದೆ ಇರೋ ಚೇನ ಅವ್ನ ಕಾಲಿಂದ ಓದಿತಾ ಇರ್ತಾನೆ. ಆಮೇಲೆ ಪೋರ್ಷ್ ಹತ್ರ ಬಂದು ಈ ಥರ ಎಲ್ಲ ಮಾತಾಡ್ಬಿಟ್ರೆ ಮಾತ್ರ ನಾನು ನಿನ್ನನ್ನು ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಷ್ ನಾನು ಇಲ್ಲಿ ಒಬ್ಬನೇ ಬಂದಿದ್ದೀನಿ ಅಂತ ನೀನು ಅನ್ಕೊಂಡಿದ್ಯಾ ಅಂತ ಕೇಳ್ತಾನೆ. ಆದ್ರೂ ವೇಗಾಸು ಅವನ ಜೊತೆನೇ ಬಂದಿರ್ತಾನೆ. ತವನ್ ಹತ್ರ ಬಂದಿದ್ದೆ ಅವ್ನಿಗೆ ಯಾರ್ದು ಒಂದು ಕೊಡ್ತಾನೆ. ಆ ಸೀನನ್ನೇ ಕಟ್ ಮಾಡಿ ಇವಾಗ ಪ್ಲೀಟ್ ಕಡೆ ತೋರಿಸ್ತಾರೆ. ಪ್ಲೀಟ್ ವೇಗಾಸ್ ಸಿಸ್ಟಮಿಂದ ಅವ್ನಿಗೆ ಏನೇನು ಎವಿಡೆನ್ಸ್ ಬೇಕೋ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಕಿನ್ನಿಗೆ ಕಾಲ್ ಮಾಡಿ ನನಗೆ ಬೇಕಾಗಿರೋ ಎವಿಡೆನ್ಸ್ ಎಲ್ಲ ಸಿಕ್ತು, ಅದನ್ನೆಲ್ಲ ನಾನು ನಿಮ್ಗೆ ಮೇಲ್ ಮಾಡ್ತೀನಿ. ಆಮೇಲೆ ಅವ್ನು ಏನೇನು ಪ್ಲಾನ್ ಮಾಡಿದ್ದಾನೆ ಅವ್ನ ವರ್ಕ್ ಶೆಡ್ಯೂಲ್ಸ್ ಎಲ್ಲಾನು ಕಳಿಸಿದ್ದೀನಿ. ಇದ್ರಲ್ಲಿ ತವನ್ ಮಾತ್ರ ಅಲ್ಲ, ನಮ್ಮನೆ ಒಬ್ಬ ಬಾಡಿ ಗಾರ್ಡ್ಸ್ ವೇಗಾಸ್ಗೆ ಹೆಲ್ಪ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅವಾಗ ಕಿನ್ ಅವನ ಹತ್ರ ಅದು ಯಾರಂತ ಕಂಡಿಡಿ, ಇದನ್ನೆಲ್ಲ ಇವಾಗಲೇ ನಾನು ಮುಗಿಸ್ತೀನಿ ಅಂತ ಹೇಳ್ತಾನೆ. ಅವಾಗ ಈ ಪ್ಲೀಟ್ ಮುಂದೆ ಯಾರೋ ಗನ್ ತೋರಿಸ್ತಾರೆ. ವೇಗಾಸ್ ಬಾಡಿ ಗಾರ್ಡ್ಸ್ ಯಾರೋ ಬಂದವ್ರೆ ಅನ್ಕೊಂಡ್ರೆ ಕಿನ್ ಬಾಡಿ ಗಾರ್ಡ್ ಆಗಿರೋ ಕೆನ್ನೆ ಬಂದಿರ್ತಾನೆ. ಕೆನ್ನೆ ಇಷ್ಟು ದಿನ ವೇಗಾಸ್ಗೆ ಕಿನ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದ ಅನ್ಸುತ್ತೆ. ಇನ್ನೊಂದು ಕಡೆ ಈ ವೇಗಾಸ್ ತವನ್ಗೆ ಸರ್ಜಿಯಾಗಿ ಒಂದು ಕೊಟ್ಟು ಇವಾಗ ನೀನು ಏನೋ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ತವನ್ ನಾನೇನೋ ತಪ್ಪು ಮಾಡಿದೆ, ನಾನು ನಿನ್ಗೆ ಹೆಲ್ಪ್ ಮಾಡೋಕ್ಕೆ ಹಿಂಗೆ ಮಾಡಿದ್ದು. ಪೋರ್ಷ್ ಥರ ಒಂದು ಹುಡುಗ ಕಿನ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನು ಸೇಫಾಗಿ ಒಂದು ಕಡೆ ಇಟ್ಟಿರ್ತಾನೆ. ಅದು ಅವ್ನಿಗೆ ಯಾರು ಇಂಪಾರ್ಟೆಂಟೋ ಅವ್ರ ಹತ್ರನೇ ಕೊಟ್ಟಿಟ್ಟಿರ್ತಾನೆ. ಅದಕ್ಕೆ ನಾನು ಇವನ್ನ ಇಲ್ಲಿ ಕರ್ಕೊಂಡು ಬಂದೆ, ಇಲ್ಲಾಂದರೆ ನೀನು ಪೋರ್ಷ್ ಬಗ್ಗೆನೇ ಕೇರ್ ಮಾಡ್ತಾ ಇದೀಯ ಅಂತ ಕೇಳ್ತಾನೆ. ಅದಕ್ಕೆ ವೇಗಾಸು ಇಲ್ಲ ಕಣೋ ಅಂತ ಹೇಳಿ ಅವನ ಹತ್ರ ಕಿಸ್ ಮಾಡೋ ಥರ ಹೋಗಿ, ಆದರೆ ಇದೆಲ್ಲ ನಮ್ಮ ಪ್ಲ್ಯಾನಲ್ಲೇ ಇರಲಿಲ್ಲ ಅಲ್ವೇನೋ ಅಂತ ಹೇಳ್ತಾನೆ. ಅವಾಗ ಪೋರ್ಷ್ ವೇಗಾಸ್ ಹತ್ರ ಏನು ನೀನಾ ಹಿಂಗೆಲ್ಲ ಮಾಡಿದೆ, ನಿನ್ನ ಫ್ಯಾಮ್ಲಿಗೆ ಹಿಂಗೆಲ್ಲ ಮಾಡೋಕ್ಕೆ ನಿನ್ಗೆ ಹೆಂಗೋ ಮನ್ಸು ಬಂತು ಅಂತ ಕೇಳ್ತಾನೆ. ಅದಕ್ಕೆ ವೇಗಾಸು ಯಾವ ಫ್ಯಾಮ್ಲಿ, ಯಾರ ಫ್ಯಾಮ್ಲಿ, ನಮ್ಮ ಹತ್ರದಿಂದ ಎಲ್ಲ ಕಿತ್ಕೊಂಡಿರೋ ಆ ಫ್ಯಾಮ್ಲಿನ ನನ್ನ ಫ್ಯಾಮ್ಲಿ ಅಂತಲೇ ಅನ್ಕೊಳಲ್ಲ. ನಾನು ಯಕುಶ ಮತ್ತು ಇಟಾಲಿಯನ್ ಗ್ರೂಪ್ಗೆಲ್ಲ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಮಾಡ್ತಾ ಇದ್ದೆ. ಆದರೆ ಡಾನ್ ಯಾವಾಗ ತಿರೋದ್ನು ಆವಾಗಿಂದ ಅವರೆಲ್ಲ ನನ್ನನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದ್ದರಿಂದ ನಾನು ಇವನ್ನ ಮಿನ್ ಫ್ಯಾಮ್ಲಿಗೆ ಕಳಿಸ್ದೆ, ಏನಾದರೂ ಇನ್ಫಾರ್ಮೇಷನ್ ಸಿಗುತ್ತಾ ಅಂತ ನೋಡ್ಕೊಂಡು ಬಾ ಅಂತ. ಆದರೆ ಇವನು ಇಂಥ ಒಂದು ಕೆಲಸ ಮಾಡಿಟ್ಟವನೇ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷ್ ಕಿನ್ ನಿಮ್ಗೆ ಯಾರನ್ನೂ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಾನೆ. ಹಾಗಂದ್ರೆ ಕತೆ ಹಿಂಗೆ ಹೋದ್ರೆ ಹೆಂಗಿರುತ್ತೆ, ಕಿನ್ ತುಂಬ ನಂಬ್ಕೊಂಡಿರೋ ಒಂದು ಬಾಡಿ ಗಾರ್ಡ್ ಆಗಿರೋ ನಿನ್ನ ಹತ್ರ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿಟ್ಟಿದ್ದ. ಆದರೆ ನೀನು ಯಕುಶಾಗಿ ಎಲ್ಲ ಇನ್ಫಾರ್ಮೇಷನ್ನು ಕೊಡ್ತಾ ಇದೆ, ಅದು ಕಿನ್ನಿಗೆ ಗೊತ್ತಾಗುತ್ತೆ. ಆದರೆ ಆ ತಪ್ಪನ್ನ ಇನ್ನೊಬ್ರ ಮೇಲೆ ಹಾಕೋಕ್ಕೆ ನಿನ್ನ ಕಿನ್ ಎಕ್ಸ್ ಬಾಯ್ ಫ್ರೆಂಡ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಅವನ ಮೇಲೆ ಎಲ್ಲ ತಪ್ಪನ್ನು ಹಾಕಿ ನೀನು ನಿನ್ನ ತಮ್ಮನ ಜೊತೆ ಎಲ್ಲೋ ಓಡೋಗ್ಬಿಟ್ಟಿದ್ಯಾ ಅಂತ ಹೇಳಿದ್ರೆ ಕಿನ್ ಖಂಡಿತಾಗ್ಲೂ ನಂಬ್ತಾನೆ. ಆವಾಗ ಎಲ್ಲರಿಗೂ ಈ ವಿಷಯ ಗೊತ್ತಾಗುತ್ತೆ. ಎಲ್ಲರ ಕಣ್ಣಿಗೂ ಕಿನ್ ಒಂದು ಮುಟ್ಟಾಳ ಥರ ಕಾಣಿಸ್ತಾನೆ. ಆವಾಗ ಯಾರೊಬ್ಬರು ಅವ್ನಿಗೆ ಮರ್ಯಾದೆ ಕೊಡಲ್ಲ. ಆಮೇಲೆ ಇದ್ರ ಬಗ್ಗೆ ಎಲ್ಲ ಪ್ಲಾನು ನನಗೆ ಗೊತ್ತಿದೆ ಅಲ್ವಾ, ಆದ್ದರಿಂದ ನಾನು ಕಿನ್ ದ್ರೋಹಿನ ಕಂಡು ಹಿಡಿಯೋಕ್ಕೆ ಹೆಲ್ಪ್ ಮಾಡ್ತೀನಿ. ಆಮೇಲೆ ನಾವಿಬ್ರು ಸಮಾಧಾನ ಆಗ್ಬಿಡ್ತೀವಿ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷ್ ನೀನು ಹೇಳೋದ್ನೆಲ್ಲ ಕೇಳೋಕ್ಕೆ ಕಿನ್ ಏನೋ ಸ್ಟುಪಿಡ್ ಅಲ್ಲ ಅಂತ ಹೇಳ್ತಾನೆ. ಹಂಗಂದ್ರೆ ಅವ್ನು ನನ್ನ ಮಾತು ನಂಬಲ್ಲ ಅಂದರೆ ಕ್ರೈಮ್ ನಡೆದಿರೋ ಜಾಗದಲ್ಲಿ ಅವ್ನಿಗೆ ಎವಿಡೆನ್ಸ್ ಸಿಕ್ಕಿದ್ರೆ ಏನು ಮಾಡ್ತಾನೆ, ಅವ್ನು ಖಂಡಿತವಾಗ್ಲೂ ನಂಬ್ತಾನಲ್ವಾ ಅಂತ ಹೇಳಿ ಆವಾಗಲೇ ಯಾವುದೋ ಒಂದು ಫೋನಿಂದ ಈ ಜಾಗಕ್ಕೆ ಟೈಮಿಗೆ ಬಂತ ಮೆಸೇಜ್ ಬಂತಲ್ವಾ, ಅದನ್ನು ಅವನು ತೋರಿಸ್ತಾನೆ. ಆವಾಗ ಪೋರ್ಷ್ ಅವನ ಹತ್ರ ನನ್ನನ್ನು ಸಾಯಿಸೋದ್ರಿಂದ ನಿನ್ಗೇನೋ ಸಿಗುತ್ತೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇದರಿಂದ ನನಗೇನೋ ಸಿಗುತ್ತೆ, ಆದರೆ ಕಿನ್ ಇದರಿಂದ ವೀಕ್ ಆಗಿ ಹೋಗ್ತಾನೆ.
ಯಾಕಂದರೆ ಅವ್ನು ಇನ್ನೊಂದು ಸತಿ ಒಬ್ಬನ ಮೇಲೆ ತುಂಬಾ ನಂಬಿಕೆ ಇಟ್ಟಿದ್ದ. ಅವನೇ ಇವನು ದ್ರೋಹ ಮಾಡ್ದಂತ ಗೊತ್ತಾದ್ಮೇಲೆ ಇನ್ನೊಂದು ಸತಿ ಹಾರ್ಟ್ ಬ್ರೋಕ್ ಆಗ್ತಾನೆ. ಆವಾಗ ಮೇನ್ ಫ್ಯಾಮಿಲಿನೇ ತುಂಬ ವೀಕ್ ಆಗಿ ಹೋಗುತ್ತೆ. ಯಾಕಂದರೆ ಅವ್ರಿಗೆ ಬುದ್ಧಿ ಇಲ್ಲದೆ ಇರೋ ಒಬ್ಬ ಲೀಡರ್ ಆಗಿ ಸಿಕ್ಕಿದ್ದಾನೆ ಅಂತ ಹೇಳ್ತಾನೆ. ಆವಾಗ ಈ ತವನ್ ವೇಗಾಸ್ ಹತ್ರ ಹೆಂಗೋ ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡೀತಾ ಇದೆ ಅಲ್ವಾ, ಇದ್ರ ಮೇಲೆ ನಾವಿಬ್ರು ಜೊತೆಗಿರ್ಬೋದು ಅಂತ ಹೇಳಿ ವೇಗಾಸ್ನ ಬಂದು ತಪ್ಕೊಂತಾನೆ. ಆವಾಗ ವೇಗಾಸ್ ಬಾಡಿಗಾರ್ಡ್ ಒಬ್ಬ ವೇಗಾಸ್ ಹತ್ರ ಬಂದು ನಮ್ಮನ್ನ ನೋಡ್ಕೊಂಡು ಈ ಜಾಗಕ್ಕೆ ಬರ್ತಾ ಇದ್ದಾನೆ ಅಂತ ಹೇಳ್ತಾನೆ. ವೇಗಾಸ್ ತವನ್ ಹತ್ರ ಹೋಗಿ ತುಂಬಾ ಒಳ್ಳೆ ಒಂಥರ ಎಷ್ಟು ದಿನ ನನ್ನ ಜೊತೆ ಇದೆ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳಿ ಅವ್ನ ನನಗೊಂದು ಕಿಸ್ ಕೊಟ್ಟು ಇವಾಗ ನೀನು ರೆಸ್ಟ್ ತಗೋ ಅಂತ ಹೇಳಿ ಅವನ್ನ ಶೂಟ್ ಮಾಡಿಬಿಡ್ತಾನೆ. ಆಮೇಲೆ ಪೋರ್ಷ್ನ ಸಾಯಿಸಕ್ ಗನ್ ಇಟ್ಕೊಂಡು ರೆಡಿಯಾಗಿ ನಿಂತಿರ್ತಾನೆ. ಆವಾಗ ಈ ಕಿಮ್ಮು ಗುಂಡು ಅಲ್ಲಿ ಬಂದು ಅಲ್ಲಿರೋರ್ನೆಲ್ಲ ಶೂಟ್ ಮಾಡ್ತಾ ಇರ್ತಾರೆ. ಅವ್ರು ಅಲ್ಲಿ ಬಂದಿದೆ ವೇಗಾಸ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಆಮೇಲೆ ಪೋರ್ಷ್ನ ಕಟ್ಟಾಕಿದ್ರಲ್ವಾ, ಅವ್ನು ಬಂದು ಅವ್ನ ಕೈನೆಲ್ಲ ಬಿಚ್ತಾ ಇರ್ತಾನೆ. ಈ ತವನ್ ಒಂದು ಚಾಕು ಎತ್ಕೊಂಡು ಬಂದು ಅವನ್ನ ಚುಚ್ಬಿಡ್ತಾನೆ. ಅವಾಗಲೇ ವೇಗಾಸ್ ಅವನ್ನ ಶೂಟ್ ಮಾಡ್ದ ಅಲ್ವಾ, ಹೆಂಗ್ ಇವಾಗ ಇವ್ನು ಬದುಕಿದಾನೆ ಅಂತ ನೋಡಿದ್ರೆ ಒಳಗಡೆ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿರ್ತಾನೆ. ಅದರಿಂದನೇ ಅವ್ನಿಗೇನು ಆಗ್ಲಿಲ್ಲ. ಆಮೇಲೆ ಪೋರ್ಚ್ ಹತ್ರ ಮೇನ್ ಫ್ಯಾಮಿಲಿಯಲ್ಲಿರೋ ನಿಮ್ಗೆಲ್ಲ ಬುಲೆಟ್ ಪ್ರೂಫ್ ಜಾಕೆಟ್ ಯಾವುದು ಇಲ್ಲ ಅಲ್ವಾ ಅಂತ ಹೇಳ್ತಾನೆ. ಆವಾಗ ಕಿಮ್ಮು ಇವ್ರನ್ನೆಲ್ಲ ಕಾಪಾಡಕ್ ಬರಲ್ಲ, ಯಾಕಂದ್ರೆ ಅವನು ವೇಗಾಸ್ನ ಹುಡ್ಕೊಂಡು ಹೋಗಿರ್ತಾನೆ. ಆಮೇಲೆ ಪೋರ್ಚ್ನು ಚುಚ್ಚೋಕ್ ಬರ್ತಾನೆ. ಆದ್ರೆ ಅವ್ನ ಕೈ ಕಟ್ಟಿರೋದ್ರಿಂದ ಅವ್ನು ಚುಚ್ಚೋಕ್ ಬರೋವಾಗ ಎಸ್ಕೇಪ್ ಆಗೋಕ್ಕೆ ಆಗುತ್ತೆ ಹೊತ್ತು ಅವನ್ನ ತಿರುಗಿಸಿ ಹೊಡೆಯೋಕ್ಕಾಗಲ್ಲ. ಆವಾಗ ತವನ್ಗೆ ಅಲ್ಲೊಂದು ಗನ್ ಸಿಗುತ್ತೆ. ಅದನ್ನ ಎತ್ಕೊಂಡು ಪೋರ್ಚ್ನ ಶೂಟ್ ಮಾಡಕ್ ನೋಡ್ತಾನೆ. ಆದ್ರೆ ಈ ವೂಂಡ್ ಪೋರ್ಚ್ನ ಕಾಪಾಡಕ್ ಅವ್ನು ಅಡ್ಡ ಬಂದ್ಬಿಡ್ತಾನೆ. ಆದ್ರಿಂದ ಪೋರ್ಚ್ಗೆ ಏನೂ ಆಗಲ್ಲ, ಈ ವೂಂಡ್ಗೆ ಮಾತ್ರ ಏಟಾಗುತ್ತೆ. ಆವಾಗಲೂ ವೂಂಡ್ ಪೋರ್ಚ್ ಹತ್ರ ನಿನ್ನ ತುಂಬಾ ಲವ್ ಮಾಡ್ತಾನೆ, ಅದರಿಂದ ಅವನ್ನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ. ಆವಾಗ ತಿರ್ಗಾ ಈ ತವನ್ ಊನ್ನ ಶೂಟ್ ಮಾಡಿ ಅವನ್ನ ಸಾಯಿಸ್ಬಿಡ್ತಾನೆ. ಈ ತವನ್ ಮೊದಲೇ ಈ ಊನ್ನ ಕಂಡ್ರೆ ಆಗಲ್ಲ, ಇವಾಗ ಇವನ್ ಕೈಯಿಂದಾನೇ ಹೊಂತಿರೋದಲ್ವಾ, ಅದರಲ್ಲಿ ಈ ತವನ್ ತುಂಬಾನೇ ಖುಷಿ ಆಗುತ್ತೆ. ಆಮೇಲೆ ಪೋರ್ಚ್ನ ಶೂಟ್ ಮಾಡಕ್ ಹೋಗ್ತಾನೆ. ಇವಾಗ ಕಿನ್ ಅಲ್ಲಿ ಬಂದು ತವನ್ ಹತ್ರ ಗನ್ ಕೆಳಗಡೆ ಹಾಕೋ, ಇಲ್ಲ ಅಂದ್ರೆ ನಾನು ನಿನ್ನ ಜೀವಂತವಾಗಿ ಬಿಡಲ್ಲ ಅಂತ ಹೇಳ್ತಾನೆ. ಅವಾಗ ತವನ್ ಅವನ ಹತ್ರ ಈ ಪೋರ್ಚೆ ನಿನಗೆ ದ್ರೋಹ ಮಾಡಿದ್ದು ಅಂತ ಹೇಳ್ತಾನೆ. ಅದಕ್ಕಿನ್ನೂ ಸಾಕು ನಿಲ್ಸು, ನಿನ್ನ ಪ್ಲಾನ್ ಏನಂತ ನನಗೆ ಯಾವಾಗಲೂ ಗೊತ್ತು ಅಂತ ಹೇಳ್ತಾನೆ. ಅವಾಗ ಈ ಪೋರ್ಚ್ ಕೈ ಕಟ್ಟಾಕಿದ್ರಲ್ವಾ, ಅದನ್ನೆಲ್ಲ ಬಿಚ್ತಾ ಇರ್ತಾನೆ. ಅವಾಗ ತನಕ್ಕಿನ್ನೂ ಊನ್ ಸತ್ತೋಗಿರೋದನ್ನು ನೋಡ್ತಾನೆ. ಆಮೇಲೆ ಪೋರ್ಚ್ ಕೈಯೆಲ್ಲ ಬಿಚ್ಚಾದ್ಮೇಲೆ ಅವನು ತವನ್ನ ಶೂಟ್ ಮಾಡಕ್ ಕೈಯಲ್ಲಿ ಗನ್ ಇಟ್ಕೊಂಡು ನಿಂತಿರ್ತಾನೆ. ಅವಾಗ್ಲೂ ತವನ್ ಏನು ತಪ್ಪು ಮಾಡ್ತಾ ಇರೋ ಅಂತಾರ, ನಾನು ಮೊದಲೇ ಒಂದ್ಸತಿ ಸತ್ ಬದುಕಿದ್ದೀನಿ, ತಿರ್ಗಾ ಇನ್ನೊಂದ್ಸತಿ ನೀನು ನನ್ನನ್ನು ಸಾಯಿಸಕ್ ನೋಡ್ತಾ ಇದೀಯ, ನಾನು ಒಳ್ಳೆಯವನಾಗಿ ಪ್ರೂವ್ ಮಾಡಕ್ ಲಾಸ್ಟ್ ಆಗಿ ಒಂದು ಚಾನ್ಸ್ ಕೊಡ್ತೀನಿ, ನಾನು ನಿಜವಾಗ್ಲೂ ನಿನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕಿನ್ನೂ ಅವನ ಹತ್ರ ನೀನು ನಾಟಕ ಮಾಡೋದನ್ನ ನಿಲ್ಸು, ನೀನು ಯಾವತ್ತೂ ನನ್ನನ್ನೆಲ್ಲ ಲವ್ ಮಾಡಲಿಲ್ಲ ಅಂತ ಹೇಳ್ತಾನೆ. ಅವಾಗ ಪೋರ್ಚ್ ತವನ ಹತ್ರ ನೀನು ಆ ಕಡೆ ಈ ಕಡೆ ಅಂತ ನಾಟಕ ಮಾಡೋದನ್ನ ನಿಲ್ಸು, ಅವಾಗಲೇ ನೀನು ವೇಗಾಸ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದೆ, ಅವನಿಗೆ ನೀನು ನ್ಯೂಸ್ ಇಲ್ಲ ಅಂತ ಗೊತ್ತಾಗಿದೆ, ಅವ್ನು ನಿನ್ನನ್ನು ಹಂಗೆ ಬಿಟ್ಟೋದ, ನೀನು ಅವನಿಂದ ಈ ಥರ ಮುಟ್ಟಾಲ್ ಆಗ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ತವನ ಹಂಗಲ್ಲ ಹೇಳ್ಬೇಡ್ವು, ಅವ್ನು ನನ್ನನ್ನು ಇಷ್ಟಪಡ್ತಾವನೆ, ನನಗೆ ಹಂಗೆಲ್ಲ ಮಾಡಲ್ಲ, ಅವ್ನು ನನಗಂತ ವೆಯ್ಟ್ ಮಾಡ್ತಾ ಇರ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಚ್ ಅವನ ಹತ್ರ ಅವನಲ್ಲ ನಿನ್ನನ್ನು ಯೂಸ್ ಮಾಡ್ಕೊಂಡ, ನಿನ್ನ ಥರ ಸೆಲ್ಫಿಶ್ ಹುಡುಗನ ಜೊತೆ ಯಾರಿಗೆ ತಾನೇ ಇರೋಕ್ಕೆ ಇಷ್ಟ ಆಗುತ್ತೆ ಅಂತ ಕೇಳ್ತಾನೆ. ವೇಗಾಸ್ ಇರ್ತಾನೆ. ವೇಗಾಸ್ ನನ್ನ ಜೊತೆ ಇರ್ತಾನೆ. ಅವ್ನು ನನ್ನನ್ನು ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ, ನನ್ನ ಮದುವೆನೂ ಆಗ್ತೀನಿ ಅಂತ ಹೇಳ್ದ. ವೇಗಾಸ್ ನೀನು ಎಲ್ಲೋ ಇದೆಯಾ, ಬಂದು ನನಗೆ ಹೆಲ್ಪ್ ಮಾಡೋದು, ನಾವಿಬ್ರು ಜೊತೆಲೇ ಇರೋಣ ಅಂತ ಹೇಳ್ದೆ ಅಲ್ವಾ. ವೇಗಾಸ್ ಎಲ್ಲೋ ಹೋದ ಅಂತ ಕಿರ್ಚ್ತಾ ಇರ್ತಾನೆ. ಆವಾಗ ಒಂದು ದಿವಸ ವೇಗಾಸ್ ಇವನು ಜೊತೆಲಿ ಇರೋಲ್ಲ. ತವನ್ ಬಂದು ವೇಗಾಸ್ ಹತ್ರ ನಾವಿಬ್ರು ಹಿಂಗೆ ಇರೋಣ ಅಂತ ಕೇಳ್ತಾನೆ. ಅದಕ್ಕೆ ವೇಗಾಸು ಖಂಡಿತವಾಗ್ಲೂ ಹಿಂಗೆ ಇರೋಣ, ಆದರೆ ನೀನು ನನಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವನು ನಾವು ನಿಜವಾಗ್ಲೂ ಇದನ್ನು ಮಾಡಬೇಕಂತ ಕೇಳಿದ್ರೆ, ಅದೆಲ್ಲ ಆದಮೇಲೆ ನಾನು ಲೀಡರ್ ಆಗ್ತೀನಿ, ಆಮೇಲೆ ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ಅಪ್ಪ ನಮ್ಮಿಬ್ಬರನ್ನೂ ಒಪ್ಕೊತಾರೆ ಅಂತ ಹೇಳ್ತಾನೆ. ಆಮೇಲೆ ಅವ್ನ ಕೈಗೆ ಒಂದು ರಿಂಗ್ ಹಾಕಿ ನಾನು ನಿನ್ನನ್ನು ತುಂಬ ಲವ್ ಮಾಡ್ತಾ ಇದ್ದೀನಿ, ನಾವಿಬ್ರು ಮದುವೆ ಆಗೋಣ ಅಂತ ಹೇಳ್ತಾನೆ. ಇವಾಗ ತವನ್ ಅದನ್ನೆಲ್ಲ ನೆನ್ಸ್ಕೊಂಡು ನಿಂತಿರ್ತಾನೆ. ಇನ್ನೂ ಅವನ್ನ ಶೂಟ್ ಮಾಡಕ್ಕೆ ರೆಡಿಯಾಗಿರ್ತಾನೆ. ಇವಾಗ ತವನ್ ಅವನ ಹತ್ರ ತುಂಬ ಸಾರಿ, ನನ್ನಿಂದ ಸಂತೋಷವಾಗಿರೋಕ್ಕಾಗಲಿಲ್ಲ ಅಂದರೆ ಯಾರನ್ನು ಸಂತೋಷವಾಗಿರೋಕ್ಕೆ ಬಿಡಲ್ಲ ಅಂತ ಹೇಳಿ ಅವ್ನ ಕೈಯಲ್ಲಿ ಒಂದು ರಿಮೋಟ್ ಇಟ್ಕೊಂಡಿರ್ತಾನೆ. ಅದನ್ನು ಪ್ರೆಸ್ ಮಾಡ್ತಾನೆ. ಆಮೇಲೆ ಅವನು ಶೂಟ್ ಮಾಡ್ಕೊಂಡು ಸತ್ತೋಗ್ತಾನೆ. ಏನಂತ ನೋಡಿದ್ರೆ ಅವನಿರೋ ಜಾಗದಲ್ಲಿ ಎಲ್ಲ ಕಡೆನೂ ಬಾಂಬ್ ಫಿಕ್ಸ್ ಮಾಡಿರ್ತಾನೆ. ಆದರೆ ಅದ್ರಲ್ಲಿ ಟೈಮರ್ ಫಿಕ್ಸ್ ಮಾಡಿರ್ತಾರೆ, 30 ಸೆಕೆಂಡ್ಸ್ ಇರುತ್ತೆ. ಆ 30 ಸೆಕೆಂಡ್ ಮುಗಿಯೋ ಒಳಗಡೆ ಕಿಂಗ್ ಪೋರ್ಚ್ನ ಅಲ್ಲಿಂದ ಆಚೆ ಕರ್ಕೊಂಡು ಬಂದ್ಬಿಡ್ತಾನೆ. ಅವರೆಲ್ಲ ಆಚೆ ಬರೋಕ್ಕೂ ಒಳಗಡೆ ಬಾಂಬ್ ಬ್ಲಾಸ್ಟ್ ಆಗೋಕ್ಕೂ ಕರೆಕ್ಟಾಗಿರುತ್ತೆ. ಬಾಡಿಗಾರ್ಡ್ಸ್ಗೂ ಏನಾಗಲ್ಲ, ಅವರು ಸೇಫಾಗಿರ್ತಾರೆ. ಆಮೇಲೆ ಎಲ್ಲ ಒಂದು ಸ್ವಲ್ಪ ಸಮಾಧಾನ ಆದಮೇಲೆ ಬಂದು ಕಿನ್ ಹತ್ರ ಎಲ್ಲರೂ ಸೇಫಾಗೇ ಇದ್ದಾರೆ, ಎಲ್ಲ ಕಂಟ್ರೋಲಲ್ಲೇ ಇದೆ, ಆದರೆ ಈ ವೂಂಡ್ ಮಾತ್ರನೇ ತೀರೋದು ಅಂತ ಹೇಳ್ತಾನೆ. ಆವಾಗ ಕಿನ್ನು ಫೀಲ್ ಮಾಡ್ಕೊಂಡು ಅವ್ರ ಫ್ಯಾಮಿಲಿಗೆ ಏನು ಮಾಡಬೇಕು ಅದನ್ನು ಮಾಡಿ, ನಿಮ್ಗೆ ಇನ್ನೂ ಒಂದು ಸ್ವಲ್ಪ ಬೆಟ್ರಾಗಿರೋ ನೀರು ಸಿಕ್ಕಿದ್ರೆ ಈ ಥರ ಎಲ್ಲ ಆಗ್ತಾ ಇರಲಿಲ್ಲ ಅಲ್ವಾ. ಆಮೇಲೆ ಕಿಮ್ ಎಲ್ಲೋದ ಅಂತ ಕೇಳ್ತಾನೆ. ಅದಕ್ಕೆ ಅವನು ಕಿಮ್ ಆವಾಗಲೇ ಮನೆಗೆ ಹೋದ, ಅವ್ನು ಸೇಫಾಗಿ ಇದ್ದಾನೆ ಅಂತ ಹೇಳ್ತಾನೆ. ಚೀನು ಅಲ್ಲೇ ಆಂಬುಲೆನ್ಸಲ್ಲೇ ಮಲಗಿರ್ತಾನೆ. ಆವಾಗಲೇ ಕಿಮ್ ವೇಗಾಸ್ನ ಹುಡ್ಕೊಂಡು ಹೋದ ಅಂದ್ಕೊಂಡಿದ್ರು, ಅವ್ನು ವೇಗಾಸ್ನ ಹುಡ್ಕೊಂಡು ಹೋಗಿಲ್ಲ, ಅಲ್ಲಿ ಪ್ರೆಗ್ನೆಂಟ್ ಇಲ್ಲದೆ ಬಿದ್ದಿದ್ದಾರೆ, ಅಲ್ಲಿ ಚೇ ಪ್ರೆಗ್ನೆಂಟ್ ಇಲ್ಲದೆ ಬಿದ್ದಿದ್ದಲ್ವಾ, ಅವನ್ನ ಸೇಫಾಗಿ ಆಚೆ ಕರ್ಕೊಂಡು ಬಂದಿರ್ತಾನೆ. ಆವಾಗ ಪೋರ್ಚ್ ಚೇ ಪಕ್ಕದಲ್ಲೇ ನಿಂತ್ಕೊಂಡು ಅವನ್ನ ನೋಡ್ಕೊತಾ ಇರ್ತಾನೆ. ಚೇ ಪ್ರೆಗ್ನೆಂಟ್ ಬಂದಿದ್ದೆ. ಪೋರ್ಚ್ ಅವನ ಹತ್ರ ತುಂಬ ಸಾರಿ ಅಂತ ಹೇಳ್ತಾನೆ. ಅದಕ್ಕೆ ನೀನು ಏನು ಕೆಲಸ ಮಾಡ್ತಾ ಇದೀಯ ಅಂತ ನಿನ್ಗೆ ಗೊತ್ತಾ, ನೀನು ಇಷ್ಟು ದಿನ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದ ಅಂತ ಕೇಳ್ತಾನೆ. ಅದಕ್ಕೆ ತಿರ್ಗಾ ಪೋರ್ಚ್ ಅವನ ಹತ್ರ ತುಂಬ ಸಾರಿ, ನಾನು ಇದನ್ನೆಲ್ಲ ಮಾಡ್ಬೇಕು ಅಂದ್ಕೊಂಡಿರಲಿಲ್ಲ, ಆದರೆ ಅವತ್ತು ನನ್ನ ಟೈಮ್ ಹಂಗಿತ್ತು, ನಾನು ಈ ಕೆಲಸಕ್ಕೆ ಬರಲೇಬೇಕಾಗಿತ್ತು, ಆಮೇಲೆ ನನ್ನಿಂದ ನಿನಗೂ ತೊಂದರೆ ಆಗ್ತಾ ಇದೆ ಅಲ್ವಾ, ನಿನಗೆ ಮಾತ್ರ ಏನಾದರೂ ಒಂದು ಆಗಿದ್ರೆ ನಾನು ಏನಾಗ್ತಾ ಇದನ್ನು ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅದೇ ಇವಾಗ ನನಗೇನಾಗಿಲ್ಲ ಅಲ್ವಾ, ಯಾಕೆ ಫೀಲ್ ಮಾಡ್ತಾ ಇದೆಯಾ, ಆದರೆ ನೀನು ನನ್ನ ಬಗ್ಗೆ ಯೋಚನೆ ಮಾಡ್ದಾ, ನಾನು ಇವಾಗ ಏನು ಫೀಲ್ ಮಾಡ್ತಾ ಇರ್ಬೋದು ಅಂತ ನಿನ್ಗೆ ಗೊತ್ತಾ ಅಂತ ಏನೇ ಅಲ್ಲಿಂದ ಎದ್ದೋಗ್ಬಿಡ್ತಾನೆ. ಆವಾಗ ಪೋರ್ಚು ಚೇ ಅಂತ ಕಿರ್ಚ್ತಾ ಇರ್ತಾನೆ.
ಅವಾಗ ಕಿನ್ ಅವನ ಹತ್ರ ಬಂದು ಅವ್ನು ಸೇರ್ತಾ ಇದ್ದಿದ್ದು ಸೀಕ್ರೆಟ್ನ ಪೋರ್ಷ್ ಹತ್ರ ಕೊಟ್ಟು ಅವ್ನಿಗೊಂದು ಸ್ವಲ್ಪ ಟೈಮ್ ಕೊಡು ಅಂತ ಹೇಳ್ತಾನೆ. ಪೋರ್ಷು ಅದನ್ನು ಇಸ್ಕೊಂಡು ಇವಾಗ ವೇಗಾಸ್ ಕತೆ ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ ಅವನು ಕಾಸಿರೋರು ಈ ದೇಶನ ಬಿಟ್ಟು ಈಸಿಯಾಗಿ ಎಸ್ಕೇಪ್ ಆಗಿಬಿಡ್ತಾರೆ. ಆದರೆ ಇದಕ್ಕೆಲ್ಲ ಯಾರಾದರೂ ಒಬ್ಬರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೇಬೇಕಾಗುತ್ತೆ ಅಂತ ಹೇಳ್ತಾನೆ. ಅವಾಗ ಪೋರ್ಷ್ ಅವನ ಹತ್ರ ನಾನು ನಿನ್ನ ಹತ್ರ ಒಂದು ಕೇಳ್ಬೋದಾ, ನೀನು ಆವಾಗಲೇ ಹೇಳಿದ್ದಲ್ಲ ನಿಜಾನ ಅಂತ ಕೇಳ್ತಾನೆ. ಅದಕ್ಕೆ ಅವನು ನೀನು ಯಾವುದ್ರ ಬಗ್ಗೆ ಕೇಳ್ತಾ ಇದೆಯಾ ಅಂತ ಕೇಳಿದ್ರೆ, ಅದೇ ಸ್ಟಾರ್ಟಿಂಗಿಂದ ನಿನಗೆ ತವನ್ ಬಗ್ಗೆ ಎಲ್ಲ ಗೊತ್ತಿತ್ತು ಅಂತ ಹೇಳಿದೆ ಅಲ್ವಾ, ಅದೆಲ್ಲ ನಿಜಾನ ಅಂತ ಕೇಳ್ತಾನೆ. ಅದಕ್ಕೆ ಅವನು ವೇಗಾಸ್ ಜೊತೆ ಕೆಲಸ ಮಾಡ್ತಾ ಇರೋದಲ್ಲ ನನಗೆ ಯಾವಾಗಲೂ ಗೊತ್ತು. ಆಮೇಲೆ ಅದಕ್ಕೆ ಬೇಕಾಗಿರೋ ಎವಿಡೆನ್ಸನ್ನು ಪ್ಲೇಟ್ ವೇಗಾಸ್ ರೂಮಿಂದಾನೇ ಕಂಡಿಡ್ದ. ಅವರಿಬ್ಬರು ತುಂಬ ದಿವಸದಿಂದ ಕಾಂಟ್ಯಾಕ್ಟಲ್ಲಿದ್ದಾರೆ ಅಂತ ಗೊತ್ತಾಯಿತು. ನಾನು ಇದನ್ನೆಲ್ಲ ನಿನ್ನ ಹತ್ರ ಏನೇನಂತ ಬರುವಾಗ ನೀನೇ ಅಲ್ಲಿಂದ ಓಡೋದೆ ಅಂತ ಹೇಳ್ತಾನೆ. ಅವಾಗ ಪೋರ್ಷು ಅವನ ಕೈಯಲ್ಲಿರೋ ಸೀಕ್ರೆಟ್ನ ಕೆಳಗಡೆ ಬಿಸಾಕ್ಬಿಟ್ಟು ಕಿನ್ ತಲೆ ಮೇಲೆ ಹೊಡೆದ್ಬಿಟ್ಟು ಹೋಗ್ತಾನೆ. ಕಿನ್ನು ಅಣ್ಣ ತಮ್ಮ ಇಬ್ಬರು ಒಂದೇ ಥರ ಇದ್ದೀರಾ ಅಲ್ವೇನ್ರೋ ಅಂದ್ಕೊಂಡು ನಿಂತಿರ್ತಾನೆ. ಆಮೇಲೆ ಈ ಕಡೆ ಪ್ಲೇಟ್ ಆ ಕಿನ್ ಕೈಯಲ್ಲಿ ಸಿಕ್ಕಾಕೊಂಡಿದ್ದ ಅಲ್ವಾ, ಅವ್ನು ಏನಾದಂತ ನೋಡಿದ್ರೆ ಅವ್ನ ಬಟ್ಟೆನ ಬಿಚ್ಚಾಕ್ಬಿಟ್ಟು ಅವನ್ನ ಕಟ್ಟಾಕಿರ್ತಾರೆ. ಅವಾಗ ವೇಗಾಸ್ ಅವನ ಹತ್ರ ಬಂದು ನನ್ನ ಪ್ಲಾನ್ ಎಲ್ಲ ನಿನ್ನಿಂದಾನೇ ಹಾಳಾಗೋಯ್ತು, ನಿನ್ನ ಥರ ಒಂದು ಹುಡುಗನಿಗೆ ಯಾವ ಥರ ಪನಿಷ್ಮೆಂಟ್ ಕೊಡ್ಬೋದು ಅಂತ ಕೇಳ್ತಾನೆ. ಆದರೆ ಅವನ್ನ ನೋಡಿ ಪ್ಲೇಟ್ ಎದ್ರುಕೊಳಲ್ಲ, ನಗ್ತಾ ಇರ್ತಾನೆ. ಅವನು ನೀನು ಏನೋ ನಗ್ತಾ ಇದೆಯಾ ಅಂತ ಹೇಳಿ ಅವನ ಹತ್ರ ಬಂದು ಅವ್ನ ಪ್ರೈವೇಟ್ ಪಾರ್ಟ್ ಹತ್ರನೇ ಶಾಕ್ ಕೊಡ್ತಾನೆ. ವೇಗಾಸ್ ಅವ್ನಿಗೆ ಶಾಕ್ ಕೊಡೋವಾಗ ಈ ಸೀನೆಲ್ಲ ನಾವಿಂದ ನೋಡೋಕ್ಕೆ ಆಗಲ್ಲ, ಯಾಕಂದರೆ ಅವ್ನು ಅಷ್ಟು ಹಿಂಸೆ ಕೊಡ್ತಾನೆ. ಆದರೆ ಆವಾಗಲೂ ಈ ಪ್ಲೇಟ್ ನಗ್ತಾ ಇರ್ತಾನೆ. ತಿರ್ಗಾ ವೇಗಾಸ್ ಅವನ ಹತ್ರ ಏನು ನಗ್ತಾ ಇದೆಯಾ ಅಂತ ಕೇಳಿ ತಿರ್ಗಾ ಶಾಕ್ ಇಡ್ತಾನೆ. ಅದೇ ಥರ ಕಂಟಿನ್ಯೂಸ್ ಆಗಿ 3 ಸತಿ ಶಾಕ್ ಇಡ್ತಾನೆ. ಇನ್ನೊಂದು ಕಡೆ ಮಿಸ್ಟರ್ ಕೆನ್ನ ಹಿಡ್ಕೊಂಡು ಹೊಡಿತಾ ಇರ್ತಾರೆ. ಅದಕ್ಕೆ ಅವನು ತುಂಬ ಸಾರಿ, ನಾನು ಯಾವಾಗಲೂ ನಿಮ್ಗೆ ಆನೆಸ್ಟ್ ಆಗಿ ಇದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಅವರು ನೀನು ವೇಗಾಸು ಸೇರ್ಕೊಂಡು ಏನು ರೋಲ್ ಮಾಡ್ತಾ ಇದ್ದೀರಾ, ನನ್ನ ಆರ್ಡ್ರ್ ಕೊಡೋವರೆಗೂ ಏನು ಮಾಡಬೇಡಿ ಅಂತ ನಾನು ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ಅಂತ ಹೇಳಿ ಒಂದು ಚಾಕು ತೊಗೊಂಡು ಅವ್ನು ಹೊಟ್ಟೆಗೆ ಚುಚ್ತಾರೆ. ಆಮೇಲೆ ಅವ್ರ ಬಾಡಿ ಗಾರ್ಡ್ಸ್ ಹತ್ರ ಇವನ್ನ ಇಲ್ಲಿಂದ ಕ್ಲಿಯರ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅವರು ಒಂದು ಸತಿ ಚುಚ್ಚಿದ್ರು ಈ ಕೆನ್ ಸಾಯಲಿಲ್ಲ, ಅವ್ರ ಬಾಡಿ ಗಾರ್ಡ್ಸ್ ಅದು 4-5 ಸತಿ ಚುಚ್ಚಿ ಅವನ್ನ ಸಾಯಿಸ್ತಾರೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಮೈನ್ ಫ್ಯಾಮಿಲಿ ಜೊತೆ ಮಿಸ್ಟರ್ ಕಣ್ಣು ಕೂತ್ಕೊಂಡಿರ್ತಾರೆ. ಆವಾಗ ಕಿನ್ ಮಿಸ್ಟರ್ ಕಣ್ಣ ಹತ್ರ ವೇಗಾಸ್ ಇಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವರು ಅವನು ಎಲ್ಲೋ ಓಡೋದ, ಅವ್ನ ಪರವಾಗಿ ನಾನು ಇಲ್ಲಿ ಬಂದಿದ್ದೀನಿ, ಆಮೇಲೆ ನಿಮ್ಗೆ ಕೊಡೋಕ್ಕೇನೋ ಗಿಫ್ಟ್ ತಂದಿದ್ದೀನಿ ಅಂತ ಹೇಳಿ ಕೆನ್ ತಲೆ ನಮ್ಮ ಹತ್ರ ಕಟ್ ಮಾಡ್ಕೊಂಡು ತಂದಿರ್ತಾರೆ. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಕುನ್ಗಂತೂ ವಾಂತಿ ಬರೋ ಥರನೇ ಆಗುತ್ತೆ. ಅವಾಗ ಕಣ್ಣು ಅವ್ರ ಹತ್ರನ ಕೆನ್ನ ನಮ್ಮೆಲ್ಲರಿಗೂ ದ್ರೋಹ ಮಾಡಿದ್ದು ಅಂತ ಹೇಳ್ತಾನೆ. ಅದಕ್ಕೆ ತನ್ಕೊಂಡು ಏನು ನಮ್ಮೆಲ್ಲರಿಗೂ ದ್ರೋಹ ಮಾಡೋದನ್ನ, ಇಲ್ಲ ಅವನು ಮೀನ್ ಫ್ಯಾಮಿಲಿಗೆ ಮಾತ್ರನೇ ದ್ರೋಹ ಮಾಡಿದ್ದು, ಆಮೇಲೆ ವೇಗಾಸ್ಗೆ ಅಲ್ವಾ ಅವ್ನು ಕೆಲಸ ಮಾಡ್ತಾ ಇದ್ದಿದ್ದು ಅಂತ ಕೇಳ್ತಾನೆ. ಅದಕ್ಕೆ ಕಣ್ಣು ನೀವೆಲ್ಲ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಈ ಕೆನ್ನೆ ನಮ್ಮಿಬ್ರು ಫ್ಯಾಮಿಲಿ ಇನ್ಫಾರ್ಮೇಷನ್ಸ್ನೆಲ್ಲ ಬೇರೆ ಗ್ಯಾಂಗಿಗೆ ಸೇಲ್ ಮಾಡ್ತಾ ಇದ್ದ, ಅದನ್ನ ವೇಗಾಸ್ ಕಂಡಿಡಿಯಕ್ಕೆ ಟ್ರೈ ಮಾಡ್ತಾ ಇದ್ದ, ಆದರೆ ನೀವೆಲ್ಲ ಅವನ್ನ ತಪ್ಪು ತಿಳ್ಕೊತಾ ಇದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ತನ್ಕೊಂಡು ಏನು ತಪ್ಪು ತಿಳ್ಕೊಳೋದು, ಅವ್ನು ಅಷ್ಟು ಒಳ್ಳೆಯವನಾಗಿದ್ದರೆ ಯಾಕೆ ಇಲ್ಲಿಂದ ಓಡೋಗ್ಬೇಕಾಗಿತ್ತು ಅಂತ ಕೇಳ್ತಾನೆ. ಯಾಕಂದರೆ ಫಸ್ಟ್ ಅವ್ನು ಸೇಫ್ ಆಗಕ್ಕೆ ಟ್ರೈ ಮಾಡ್ತಾ ಇದ್ದ, ಅವ್ನು ಇಲ್ಲಿಂದ ಓಡೋದ ಅಂದರೆ ಅವನ್ನ ನೀವು ಪನಿಷ್ ಮಾಡೋಕ್ಕೆ ಕಾಯ್ತಾ ಇದ್ರಿ, ಅವ್ನ ಕಡೆ ಇರೋ ರೀಸನ್ನ ನೀವೆಲ್ಲ ಕೇಳ್ತಾ ಇರಲಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಈ ಕೆನ್ನೆ ಬೇರೆ ಗ್ಯಾಂಗಿಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾ ಇದ್ದ ಅಂತ ಎವಿಡೆನ್ಸ್ ಸಮೇತ ಪ್ರೂವ್ ಮಾಡ್ತಾರೆ. ಮಿಸ್ಟರ್ ಕಾನು ಅದನ್ನೆಲ್ಲ ನೋಡಿ, ಆದರೆ ಯಾರಾದರೂ ಒಬ್ಬರು ನಡೆದಿದ್ದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಬೇಕಲ್ವ ಅಂತ ಕೇಳ್ತಾರೆ. ಆವಾಗ ಮಿಸ್ಟರ್ ಕಣ್ಣು ಅವ್ರ ಗಣ್ಣ ಮಿಸ್ಟರ್ ಕಾನ್ ಹತ್ರ ಕೊಟ್ಟು, ಮೈನರ್ ಫ್ಯಾಮಿಲಿ ಆಗಿರೋ ನಾವೇ ತಪ್ಪು ಮಾಡ್ತಾ ಇದ್ದೀವಿ ಅಂತ ನೀವು ಅಂದ್ಕೊಂಡ್ರೆ ನೀವು ಇವಾಗಲೇ ನನ್ನನ್ನು ಸಾಯಿಸಾಕ್ಬೋದು ಅಂತ ಹೇಳ್ತಾರೆ. ಆವಾಗ ಕಿನ್ನು ಅವರ ಪಾತ್ರ, ಇವಾಗ ನೀವಾಗ ಅವ್ರನ್ನ ಶೂಟ್ ಮಾಡ್ತೀರಾ ಇಲ್ಲ ನಾನು ಶೂಟ್ ಮಾಡಲ ಅಂತ ಕೇಳ್ತಾನೆ. ಆವಾಗ ಮಿಸ್ಟರ್ ಕಾನು ಅವ್ರನ್ನ ಶೂಟ್ ಮಾಡೋಕ್ಕೆ ಗನ್ ತೊಗೊತಾರೆ. ಆದರೆ ಶೂಟ್ ಮಾಡಿದೆ ಗನ್ನ ಟೇಬಲ್ ಮೇಲೆ ಇಟ್ಟು ಮಿಸ್ಟರ್ ಕಣ್ಣು ಹತ್ರ ತಪ್ಪು ಮಾಡಿ ಸಿಕ್ಕಾಕೊಂಡಿರೋ ಒಬ್ಬರು ತುಂಬ ವೀಕ್ ಆಗಿರ್ತಾರೆ, ಅವ್ರು ನಮ್ಮ ಹತ್ರ ಮಾತಾಡೋಕ್ಕೆ ಬರೋವಾಗ ನಾವು ಅವ್ರ ಮೇಲೆ ಅಡ್ವಾಂಟೇಜ್ ತೊಗೊಳ್ಬಾರ್ದು ಅಂತ ಹೇಳಿದ್ದಾರೆ. ಆವಾಗ ಮಿಸ್ಟರ್ ಖಾನ ಅವ್ರ ಗನ್ ಎತ್ಕೊಂಡು ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಅದಕ್ಕೆ ಅವರು ವೇಗಾಸ್ನ ನನ್ನ ಹತ್ರ ಮಾತಾಡೋಕ್ಕೆ ಇಲ್ಲಿ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಅದಕ್ಕೆ ಮಿಸ್ಟರ್ ಖಾನ ಸರಿ ಖಂಡಿತವಾಗ್ಲೂ ಹಂಗೆ ಮಾಡ್ತೀನಿ, ನಿನಗೆ ಗೊತ್ತಲ್ವ ನಾನು ಯಾವತ್ತೂ ಅಡ್ವಾಂಟೇಜ್ ತೊಗೊಳಲ್ಲ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಸೀನಲ್ಲಿ ಈ ಕಿನ್ ಪೋರ್ಷ್ ಹತ್ರ ಮಾತಾಡೋಕೆ ಅವನ್ನ ಕರೆದಿರ್ತಾನೆ. ಪೋರ್ಷು ಅಲ್ಲಿ ಬಂದಿದೆ, ಇವಾಗ ಯಾಕೆ ನನ್ನನ್ನು ಇಲ್ಲಿ ಕರೆದೆ ಅಂತ ಕೇಳ್ತಾನೆ. ಅದಕ್ಕೆ ಅವನು ಇಷ್ಟು ದಿನ ನಾವಿಬ್ಬರು ಬಿಸಿಯಾಗಿದ್ವಿ, ಆದರೆ ಇವಾಗೆಲ್ಲ ಸರಿ ಹೋಯ್ತಲ್ವಾ, ಅದಕ್ಕೆ ಸಾರಿ ಕೇಳೋಕ್ಕೆ ಇವಾಗ ಟೈಮ್ ಬಂದಿದೆ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷು ಏನು ನಾನು ನಿನ್ನ ಹತ್ರ ಸಾರಿ ಕೇಳೋದ, ನೀನೇ ಬಂದು ನನ್ನ ಹತ್ರ ಸಾರಿ ಕೇಳಬೇಕಾಗಿದೆ ಅಂತ ಹೇಳ್ತಾನೆ. ಅದಕ್ಕಿನ್ನು ನಾನು ಯಾಕೆ ಸಾರಿ ಕೇಳಬೇಕಂತ ಕೇಳೋದು, ಯಾಕೆ ನಿನಗೆ ಗೊತ್ತಿಲ್ವಾ, ನೀನು ಎಕ್ಸ್ನ ಈ ಮನೆಗೆ ಕರ್ಕೊಂಡು ಬಂದೆ, ಆಮೇಲೆ ನನ್ನನ್ನು ಲಾಕ್ ಆಫ್ ಮಾಡಿದೆ ಅಂತ ಹೇಳ್ತಾನೆ. ಅದಕ್ಕಿನ್ನು ನಾನು ಪೂರ್ತಿ ಒಂದು ದಿವಸನೂ ನಿನ್ನನ್ನು ಲಾಕ್ ಆಫ್ ರೂಮಲ್ಲಿ ಇಟ್ಟಿಲ್ಲ ಕಣೋ, ಅಷ್ಟು ಬೇಗ ನೀನು ಒಬ್ಬನ ಜೊತೆ ಓಡೋದೆ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷು ನಾನು ಓಡೋಗಕ್ಕೆ ಅಷ್ಟು ಈಸಿನ ಅಂತ ಕೇಳಿದ್ರೆ, ಆದರೆ ನಿನ್ನನ್ನು ಯಾಕೊಂಡು ಹೋಗೋಕೆ ಅಷ್ಟು ಕಷ್ಟನೂ ಏನಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಪೋರ್ಷು ತಿರ್ಗಾ ನಿನ್ನ ಬಾಯಿ ಯಾಕೋ ನನ್ನ ಬಗ್ಗೆ ಇಷ್ಟು ತಪ್ಪಾಗಿ ಮಾತಾಡ್ತಾ ಇದೆ, ನಿನಗೆ ಫಸ್ಟೇ ಅವ್ರ ಪ್ಲ್ಯಾನ್ ಎಲ್ಲ ಗೊತ್ತಿರೋವಾಗ ಅದನ್ನು ಯಾಕೆ ನನ್ನ ಹತ್ರ ಏನಿಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಅವನು ನನ್ನ ಪ್ಲ್ಯಾನ್ ಸಕ್ಸಸ್ ಆಗೋವರೆಗೂ ಕಾಯೋಣ ಅಂದ್ಕೊಂಡಿದ್ದೆ, ಆದರೆ ನೀನು ಯಾಕೋ ವೇಗಾಸ್ ಜೊತೆ ಓಡೋದೆ ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಷು ಅವನೇ ನನ್ನನ್ನು ಫೂಲ್ ಮಾಡ್ದೆ ಅಂತ ಹೇಳ್ತಾನೆ. ಅವ್ನು ನಿನ್ನನ್ನು ಫೂಲ್ ಮಾಡೋಕ್ಕೆ ನೀನು ಬಿಟ್ಟ ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಷು ನೀನೆಲ್ಲ ಒಂದು ಹುಚ್ಚಾಕನು, ನೀನು ಯಾವತ್ತೂ ನನ್ನ ನಂಬಿಕೆನೇ ಇಟ್ಟಿಲ್ಲ ಅಲ್ವ ಅಂತ ಹೇಳ್ತಾನೆ. ಆವಾಗ ಕಿನ್ನ ಅವನ್ನ ಹೇಳ್ಕೊಂಡು ಅವ್ನ ಲಿಪ್ಸನ್ನೇ ಸೂಪರಾಗಿ ಒಂದು ಕಿಸ್ ಕೊಡ್ತಾನೆ. ಹಬ್ಬ ಇವಾಗ ಈ ಎಪಿಸೋಡ್ನ ನೋಡೋಕ್ಕೆ ಚೆನ್ನಾಗಿದೆ. ಆವಾಗ ಪೋರ್ಷು ಒಂದು ನಿಮಿಷ ಬೇಡ ಹೋಗೋ ಅಂತ ದೂರ ತರ್ತಾನೆ.
ಆದರೆ ಏನು ಅನ್ಕೊಂಡು ಏನೋ ತಿರ್ಗಾ ಇವನೇ ಅವನ್ನ ಹತ್ರ ಹಾಕೊಂಡು ಅವನ್ನ ಕಿಸ್ ಮಾಡ್ತಾನೆ. ಹಿಂಗೆ ಇಬ್ರು ಕಿಸ್ ಮಾಡ್ಕೊಂಡು ಸಮಾಧಾನ ಆದರು. ನೆಕ್ಸ್ಟ್ ಸೀನಲ್ಲಿ ನೋಡಿದ್ರೆ ಕಿನ್ ಪೋರ್ಚ್ ಇಬ್ರು ಬೇರೆ ಕಾಚಾವ್ ಮಾತ್ರ ಹಾಕೊಂಡು ಮಾಡ್ಕೊಂಡಿದ್ದಾರೆ. ಅದು ಆಪೋಸಿಟ್ ಆಗಿ ಮಾಡ್ಕೊಂಡಿದ್ದಾರೆ. ಅವಾಗ ಕಿನ್ ಲೈಟಾಗಿ ಪೋರ್ಚ್ಗಳನ್ನ ಟಚ್ ಮಾಡ್ಕೊಂಡು ಪೋರ್ಚ್ ಹತ್ರ ಇವಾಗ ನಿನಗೆ ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ ಅಂತ ಕೇಳ್ತಾನೆ. ಅದಕ್ಕೆ ಪೋರ್ಚ್ ನನ್ನ ಸಮಾಧಾನ ಆದ್ನ ಇಲ್ವಾ ಅಂತ ನೀನೇ ಒಂದ್ಸತಿ ನೋಡು ಅಂತ ಹೇಳಿ ಅವನು ಬ್ರೆಶೀಟ್ ಒಳಗಡೆ ಸೇರಿಸ್ಕೊತಾನೆ. ಆವಾಗ ಕಿನ್ನು ಇನ್ನೊಂದು ಚಾನ್ಸ್ ನಂಗೆ ಸಿಗುತ್ತೆ ಅಂದ್ಕೊಂಡು ಬ್ರೆಶೀಟ್ ಒಳಗಡೆ ಹೋದ್ರೆ ಈ ಪಾರ್ಚ್ ಏನು ಮಾಡ್ತಾನೆ, ಅವನ್ನ ಬ್ರೆಶೀಟ್ ಒಳಗಡೆ ಟೈಟಾಗಿ ಹಿಡ್ಕೊಂಡು ಗ್ಯಾಸ್ ಬಿಟ್ಬಿಡ್ತಾನೆ. ಕಿನ್ನು ಪಾಪ ವಾಸನೆ ತಡೆಯೋಕ್ಕಾಗದೆ ಬ್ರೆಶೀಟ್ನ ತೆಗಿಯಕ್ಕೆ ನೋಡ್ತಾನೆ. ಆದರೆ ಈ ಪಾರ್ಚ್ ಅವನು ಆಚೆ ಬರ್ತಾ ಇರೋ ಥರ ಟೈಟಾಗಿ ಹಿಡ್ಕೊಂಡಿರ್ತಾನೆ. ಆಮೇಲೆ ಕಿನ್ನು ಹೆಂಗೋ ಒದ್ದಾಡ್ಕೊಂಡು ಆಚೆ ಬಂದು ಏನೋ ಮಾಡ್ತಾ ಹೇಗೆ ಇದು ತುಂಬ ಡಿಸ್ಕಸ್ಟಿಂಗ್ ಆಗಿದೆ ಅಂತ ಹೇಳಿ ಅವನ್ನ ಬೈತಾ ಇರ್ತಾನೆ. ಎಷ್ಟೇ ಕ್ಲೋಸ್ ಕಪಲ್ಸ್ ಆಗಿದ್ರು ಇಂಥ ವಿಷಯನ ತುಂಬ ಡಿಸ್ಕಸ್ಟಿಂಗೇ ಫ್ರೆಂಡ್ಸ್. ಆಗ ಪಾರ್ಚ್ ಅವನ ಹತ್ರ ಇವಾಗ ನನಗೆ ಸಮಾಧಾನ ಆಯಿತು, ಆದರೆ ನೀನು ಯಾಕೆ ಕೋಪ ಮಾಡ್ಕೊಂಡಿದ್ದೀಯ, ತಿರ್ಗಾ ಇನ್ನೊಂದ್ಸತಿ ಆ ಥರ ಮಾಡ್ಬೇಕಂತ ಹೇಳಿ ಅವನ ಹತ್ರ ಕರ್ಕೊಂಡು ಅವನ ಹಣೆಗೆ ಒಂದು ಕಿಸ್ ಕೊಡ್ತಾನೆ. ಅವಾಗ ಕಿನ್ ಫೇಸಲ್ಲಿ ಸ್ಮೆಲ್ ಬರುತ್ತೆ. ಅವಾಗ ಪೋರ್ಚ್ ಅವನ ಹತ್ರ ನೀನು ಈ ಥರ ಸ್ಮೆಲ್ ಮಾಡುವಾಗ ತುಂಬ ಕ್ಯೂಟ್ ಆಗಿದೆಯಾ. ಆಮೇಲೆ ನಾನು ನಿನ್ನ ಹತ್ರ ಇನ್ನೊಂದು ವಿಷಯ ಹೇಳಬೇಕು, ಚೇನ್ ನನ್ನನ್ನು ಇಲ್ಲಿಂದ ರಿಸೈನ್ ಮಾಡೋಕ್ಕೆ ಹೇಳ್ತಾವನೆ. ಹಂಗೆ ನಾನು ರಿಸೈನ್ ಮಾಡಿಲ್ಲ ಅಂದರೆ ಅವ್ನು ನನ್ನ ಹತ್ರ ಮಾತಾಡಲ್ಲ ಅಂತ ಹೇಳ್ತಾನೆ. ಅದಕ್ಕಿನ್ನೂ ಆದರೆ ನನಗೇನೋ ಒಂದು ಸ್ವಲ್ಪ ಬೇಜಾರಾಗಿದೆ, ನಾನು ಯಾವುದೋ ಒಂದು ವಿಷಯನ ಮರ್ತಿದ್ದೀನಿ ಅನಿಸುತ್ತೆ, ಆದರೆ ಅದು ಯಾವ ವಿಷಯ ಅಂತ ಗೊತ್ತಾಗ್ತಾ ಇಲ್ಲ, ಅದು ಜ್ಞಾಪಕನೂ ಬರ್ತಾ ಇಲ್ಲ ಅಂತ ಹೇಳ್ತಾವನೆ. ಅದಕ್ಕೆ ಪರ್ಸು ನಿನಗೆ ಆ ವಿಷಯ ಜ್ಞಾಪಕ ಬರ್ತಾ ಇಲ್ಲ ಅಂದರೆ ನೀನು ಅದ್ರ ಬಗ್ಗೆ ಮರ್ತೋಗಿದೆಯಾ ಅಂತ ಅರ್ಥ. ಆದ್ದರಿಂದ ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ಲೈಟಾಗಿ ಸ್ಮೈಲ್ ಮಾಡು ಅಂತ ಹೇಳಿ ಇಬ್ಬರು ಮುಗಿಸ್ಕೊತಾ ಇರ್ತಾರೆ. ಆಮೇಲೆ ಪಾರ್ಚು ಕಿನ್ ಮೇಲೆ ಮಾಡ್ಕೊಂಡು ಹಿಂಗಿರೋದು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾನೆ. ಇಲ್ಲಿಗೆ ಎಪಿಸೋಡ್ 10 ಇಲ್ಲೇ ಮುಗೀತಾ ಇದೆ.